ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಜಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಭಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವಲಯೇ ವಿಸ್ತಾರಿಕೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಆತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇ ನಮಃ ಸಾಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುರಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचन चेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संज्ञाय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्यान नरिने चंचरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 212ನೆಯ ಸುಧಾಮೂಲ, ಅದರಲ್ಲಿ ಕೊನೆ ಪ್ಯಾರ ಏತದುಕ್ತಂ ಭವತಿ ಅಂತ ಪ್ಯಾರ. ಈಗ ಇಲ್ಲಿವರೆಗೂ ಇಬ್ಬರು ಮತದವರ ವಿಷಯ ಬರ್ತಾ ಇತ್ತು. ವೈಶೇಷಿಕ ಮತ, ಮೀಮಾಂಸಕ ಮತ ಅಂತ. ಈ ಮತದವರ ಪರಿಚಯ ಹಿಂದಿನ ಪಾಠದಲ್ಲೆಲ್ಲ ಬಂದಿದೆ. ಈ ವಸ್ತುಗಳೆಲ್ಲ ಬೇರೆ ಬೇರೆ ಅಂತ ಹೇಳಲಿಕ್ಕೆ ಅದರ ಗುಣಗಳನ್ನ ತಗೊಳ್ತೀವಿ. ಇದು ಪುಸ್ತಕ ಮತ್ತೆ ಈ ಬಟ್ಟೆ, ಪುಸ್ತಕ ಮತ್ತೆ ಬಟ್ಟೆ ಬೇರೆ ಅಂತ ಹೇಗೆ ಗೊತ್ತಾಯ್ತು? ಪುಸ್ತಕ ಅದು ಆಕೃತಿ ಹೇಗೆ ಚೌಕಾಕಾರವಾಗಿರುತ್ತೆ, ಅದು ಬೇರೆ. ಇದು ಬಟ್ಟೆ ಅನ್ನೋದು ಅದಕ್ಕೊಂದು ಆಕಾರ ಇಲ್ಲ, ಹೇಗ್ ಮಾಡಿಸ್ತೀವೋ ಆ ರೀತಿ ಆಕಾರದಲ್ಲಿ ಇರುತ್ತೆ ಬಟ್ಟೆ. ಇದೆರಡು ಬೇರೆ ಬೇರೆ. ಯಾಕೆ? ಪುಸ್ತಕದಲ್ಲಿ ಪುಸ್ತಕತ್ವ ಧರ್ಮ ಇದೆ, ಪಟ ಅಂದ್ರೆ ಬಟ್ಟೆ, ಪಟದಲ್ಲಿ ಪಟತ್ವ ಇದೆ. ಮನುಷ್ಯ ಬೇರೆ, ಸಿಂಹ ಬೇರೆ. ಯಾಕೆ? ಮನುಷ್ಯತ್ವ ಇದೆ, ಸಿಂಹದಲ್ಲಿ ಸಿಂಹತ್ವ ಇದೆ. ಆ ಸಿಂಹತ್ವನೇ ಬೇರೆ, ಮನುಷ್ಯತ್ವನೇ ಬೇರೆ. ಹಾಗಾದ್ರೆ ಒಂದೊಂದು ವಸ್ತು ಬೇರೆ ಬೇರೆ ಅಂತ ಆಗೋದು ಅದರಲ್ಲಿರೋ ಗುಣಧರ್ಮಗಳಿಂದ ಬೇರೆ ಬೇರೆ ಅಂತ ಹೇಳ್ತೀವಿ. ಆದ್ರೆ ಇದು ನಾವು ನೋಡೋ ಪದಾರ್ಥದಲ್ಲಿ ಸಮಸ್ಯೆ ಇಲ್ಲ, ನಾವು ಕಣ್ಣಕ್ಕೆ ಕಾಣುತ್ತೆ. ಈಗ ಇಬ್ರು ಮನುಷ್ಯರ ಕಣ್ಣಕ್ಕೆ ಕಾಣ್ತಾರೆ ಅಂದ್ರೆ ಇವನಿಗಿಂತ ಬೇರೆ ಅಂತ ಗೊತ್ತಾಗ್ಬಿಡುತ್ತೆ. ಯಾಕೆ? ಇವನಲ್ಲಿರೋ ಗುಣಗಳೇ ಬೇರೆ, ಅವನಲ್ಲಿರೋ ಗುಣನೇ ಬೇರೆ. ಇವನು ಒಳ್ಳೆಯವನು, ಕೆಟ್ಟವನು. ಆ ಕೆಟ್ಟವನಾದ ಇವನು ಒಳ್ಳೆಯವನಾದ ಅವನಿಗಿಂತ ಬೇರೆ ಅಂತ ಸುಲಭ ಸಿದ್ಧ. ಅಲ್ಲ, ಇಬ್ರು ಒಳ್ಳೆಯವರೇ ಆಗಿದ್ರೆ ಏನ್ ಮಾಡ್ತೀರಿ? ಒಳ್ಳೆಯವರಾಗಿದ್ರು ಕೂಡ ಇವನು ತುಂಬಾ ತಿಳ್ಕೊಂಡಿದ್ದಾನೆ, ಅವನಿಗೆ ಸ್ವಲ್ಪ ಅಷ್ಟು ಜ್ಞಾನ ಇಲ್ಲ. ಒಳ್ಳೆಯವರೇ, ತಿಳ್ಕೊಂಡಿರೋರು ಜಾಸ್ತಿ, ಸ್ವಲ್ಪ ಕಡಿಮೆ. ಅದರಲ್ಲೂ ಭೇದ ಇದೆ. ಒಂದು ವಸ್ತು ಮತ್ತೊಂದಕ್ಕಿಂತ ಭೇದ ಅಂದ್ರೆ ಬೇರೆ ಅಂತ ನಾವ್ ಹೇಳ್ಬೇಕು ಅಂತಂದ್ರೆ, ಭೇದ ಇದೆ ಅಂತ ಹೇಳ್ಬೇಕು ಅಂತಂದ್ರೆ ಸುಮಾರು ಕಾರಣಗಳಿರುತ್ತೆ.
ಇದೆಲ್ಲ ನಾವು ಕಣ್ಣಾರೆ ನೋಡುವ ವಸ್ತುವಿನಲ್ಲಿ ಬೇರೆ ವಿಷಯ. ಆದ್ರೆ ಕಣ್ಣು ಕಾಣದೇ ಇರೋ ವಸ್ತುಗಳಿದೆ ಬೇಕಾದಷ್ಟು. ಯಾವುದು? ಪರಮಾಣುಗಳಿದೆ. ಅದು ಪೃಥ್ವಿ ಸಂಬಂಧಪಟ್ಟ ಪರಮಾಣುಗಳು ಬೇಕಾದಷ್ಟಿದೆ. ಒಂದು ಮಡಿಕೆ ಆಗ್ಬೇಕು ಅಂದ್ರೆ ಅದರ ಮೂಲ ಪರಮಾಣು ಇದೆಯಲ್ಲ, ಮೂಲ ವಸ್ತು ಚಿಕ್ಕದಾಗಿದೆ ತುಂಬಾ. ಆ ಪರಮಾಣುಗಳು ಒಂದಲ್ಲ ಎರಡಲ್ಲ, ಸಿಕ್ಕಾಬಟ್ಟೆ ಸೇರಿದಾಗ ಕೊನೆಗೊಂದು ಮಡಿಕೆ ಆಗುತ್ತೆ. ಎಷ್ಟು ಪರಮಾಣುಗಳು ಆ ಮಡಿಕೆ ಆಗ್ಬೇಕು ಅಂದ್ರೆ ಸಿಕ್ಕಾಬಟ್ಟೆ. ಅದೇ ತರ ಒಂದು ಮನೆ ಆಗ್ಬೇಕು, ಮನೆಯ ಒಂದು ಕಂಬ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಪರಮಾಣು ಇದೆ. ಅದೆಲ್ಲ ಸೇರಿ 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 ಒಂದಿಷ್ಟು ಪರಮಾಣುಗಳು ತಾವು ಸೇರಿದ ಮೇಲೆ ಒಂದು ವಸ್ತು ಆಗತ್ತೆ. ಅದಕ್ಕೆ ಒಂದು ಮಡಿಕೆನೋ ಕಂಬನೋ ಒಂದೊಂದು ಹೆಸರನ್ನ ಕೊಡ್ತೀವಿ. ಅಂತೂ ಇರೋದೇ ಪರಮಾಣುಗಳು, ಅದು ಯಾವ್ದು ಕಣ್ಣು ಕಾಣಿಸಲ್ಲ. ಅದು ಸೇರ್ಕೊಂಡೆಲ್ಲ ಆದ್ಮೇಲೆ ನಮಗೆ ಕೊನೆಗೆ ಅದು ಕಣ್ಣು ಕಾಣಿಸ್ತಾ ಇದೆ. ನಮಗೆ ಸಮಸ್ಯೆ ಎಲ್ಲ ಆಗೋದು ಪರಮಾಣುಗಳ ಬಗ್ಗೆ ಒಂದು ಸಮಸ್ಯೆ. ಏನು? ಈಗ ಚಿಕ್ಕ ಚಿಕ್ಕ ಪರಮಾಣುಗಳು ಅದು ನಮಗೆ ಕಣ್ಣು ಕಾಣಿಸ್ತಾ ಇರೋದು. ಈಗ ಒಂದ್ 2 ಪರಮಾಣು ಇದೆ ಅಂತ ಅನ್ಕೊಳ್ಳೋಣ ಚಿಕ್ಕದ್ರಲ್ಲಿ. ಆ 2 ಪರಮಾಣುಗಳಲ್ಲಿ ಭೇದ ಇದೆ. 2 ಒಂದಲ್ಲ, 2 ಬೇರೆ ಬೇರೆ. ಈಗ ಈ ಪರಮಾಣು ಆ ಪರಮಾಣುವಿಗಿಂತ ಬೇರೆ ಅಂತ ತಿಳಿಸೋದ್ ಹೇಗೆ ಅಂತಂದ್ರೆ, ಅದೇನಿಲ್ಲ, ನಾವು ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿನಿಂದ ನಾವು ಈ ಪರಮಾಣು ಬೇರೆ ಅಂತ ಹೇಳಲಿಕ್ಕೆ ಬರಲ್ಲ, ಅದು ನಿಜ. ಆದ್ರೆ ಏನ್ ವ್ಯತ್ಯಾಸ ಹೇಳ್ಬೋದು ಅಂದ್ರೆ, ಆ ಪರಮಾಣುವಿನಲ್ಲೇ ಒಂದು ಸ್ವಭಾವ ಇದೆ, ಅಲ್ಲೊಂದು ವಸ್ತು ಇದೆ, ವಿಶೇಷ ಅಂತ ಕರೀತಾರೆ. ಆ ಪರಮಾಣುವಿನಲ್ಲಿ ಒಂದು ವಿಶೇಷ ಇರೋದ್ರಿಂದ ಅದ್ ಏನ್ ಮಾಡುತ್ತೆ, ಇನ್ನೊಂದು ಪರಮಾಣುವಿಗಿಂತ ಇದು ಬೇರೆ ಅಂತ ಆ ವಿಶೇಷ ಅದು ನಮಗೆ ತಿಳಿಸ್ಕೊಡುತ್ತೆ. ಹಾಗಾದ್ರೆ ವಿಶೇಷ ಅನ್ನೋ ಒಂದು ಹೊಸದಾದ ವಸ್ತುವನ್ನ ಒಪ್ಪಿರುವಂತಹ ಈ ದಾರ್ಶನಿಕರಿಗೆ, ಅವರಿಗೆಲ್ಲ ವೈಶೇಷಿಕರು ಅಂತ ಅವರಿಗೆ ಹೆಸರನ್ನ ಕೊಡ್ತಾರೆ. ಬಹಳ ವಿಶೇಷ ಅವ್ರು ಒಪ್ಪಿರೋ ಪ್ರಮೇಯ ವಿಶೇಷ. ಆ ವಿಶೇಷ ಒಪ್ಪಿರೋದ್ರಿಂದಲೇ ವೈಶೇಷಿಕ ಅಂತ ಅವ್ರನ್ನ ಕರೀತಾರೆ. ಈ ವಿಶೇಷ ಆ ಪರಮಾಣುಗಳಲ್ಲಿ ಇರುತ್ತೆ. ಒಟ್ಟು ನಿತ್ಯ ವಸ್ತು ಯಾವ್ದ್ಯಾವ್ದು ಜಗತ್ತಿನಲ್ಲಿ ಹುಟ್ಟು ಸಾವು ಇಲ್ಲ ಅಂತ ಇರುತ್ತೋ ಅಂತ ಎಲ್ಲಾ ನಿತ್ಯ ವಸ್ತುಗಳಲ್ಲಿ ಆ ವಿಶೇಷ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಅವರು. ಅಂತೂ ಆ ವಿಶೇಷ ಅನ್ನೋ ಪದಾರ್ಥ ಏನಿದೆ, ಅದು ಒಂದು ಪದಾರ್ಥ ಇನ್ನೊಂದು ಪದಾರ್ಥ ಬೇರೆ ಬೇರೆ ಅಂತ ಹೇಳಿ ಭೇದವನ್ನ ನಮಗೆ ತಂದು ಕೊಡುತ್ತೆ. ಭೇದ ತಂದು ಕೊಡೋದು ಅಂದ್ರೆ ಭೇದ ಹೊಸದಾಗಿ ಹುಟ್ಟಿಸತ್ತೆ ಅಂತ ಅರ್ಥ ಅಲ್ಲ, ಭೇದದ ಜ್ಞಾನ. ಭೇದ ಇಲ್ಲಿ ಈ 2 ವಸ್ತುಗಳಲ್ಲಿ ಇದೆ ಅನ್ನುವ ಜ್ಞಾನವನ್ನ ತಂದು ಕೊಡತ್ತೆ ಅಂತ ಇಷ್ಟರ್ಥ. ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲೇನ ಹೇಳ್ತಾರೆ, ಸ್ವರೂಪ ಅಂತ ಒಂದು ಶಬ್ದ ಬಳಸುದು. ಸ್ವರೂಪ ಅಂತ ಇದಿಷ್ಟು ನಾವು ಪೂರ್ವ ಪೀಠಿಗೆ ನೆನ್ಪಿಟ್ಕೊಳ್ಬೇಕು. ಇಷ್ಟು ವಿಷಯ ನೆನ್ಪಿಟ್ಕೊಂಡು ಇನ್ನೊಂದ್ ಸ್ವಲ್ಪ ಮೀಮಾಂಸಕರ ಈ ಮತಕ್ಕೆ ಹೋಗ್ತಾ ಇದೀವಿ. ಅವರೇನ್ ಹೇಳ್ತಾರೆ ಅಂದ್ರೆ, ಅವರು ಒಂದು ಸ್ವರೂಪ ಮತ್ತೊಂದು ಸ್ವರೂಪಕ್ಕಿಂತ ಬೇರೆ ಅಂತ. ಅಂದ್ರೆ ಈಗ ಪುಸ್ತಕ ಬೇರೆ ಮಾತ್ರ ಆ ಪೆನ್ ಬೇರೆ ಅಂತ ಹೇಳ್ಬೇಕು. ಪುಸ್ತಕ ಇದು 2 ಬೇರೆ ಬೇರೆ ಹೇಗೆ? ಆ ಸ್ವರೂಪನೇ ಬೇರೆ, ಇದ್ರ ಸ್ವರೂಪನೇ ಬೇರೆ. ಅಲ್ಲ, ಸ್ವರೂಪ ಬೇರೆ ಆದ್ರೂ ಅದರಲ್ಲಿರೋ ಸ್ವರೂಪತ್ವ ಒಂದು ತಾನೆ. ಪುಸ್ತಕ ಸ್ವರೂಪದಲ್ಲೂ ಸ್ವರೂಪತ್ವ ಇದೆ, ಈ ಪೆನ್ ಸ್ವರೂಪ ಅದರಲ್ಲೂ ಸ್ವರೂಪತ್ವ ಇದೆ. ಆದ್ಮೇಲೆ 2 ಒಂದೇ ಅಲ್ವಾ ಅಂದ್ರೆ ಒಂದಲ್ಲ. ಈಗ ನಾವು ಮನುಷ್ಯರೇ, ನೀವು ಮನುಷ್ಯರೇ. ಮನುಷ್ಯತ್ವ ಇಬ್ರಲ್ಲೂ ಇದು ಕೂಡಲೇ ಇಬ್ರು ಒಂದಾಗಲ್ಲ, ಇಬ್ರು ಬೇರೆ ಬೇರೆನೆ. ಅಂದ್ರೆ ಏನರ್ಥ, 2, 3, 4 ಈ ತರ ಅನೇಕ ವಸ್ತುಗಳಲ್ಲಿ ಸಾಧಾರಣವಾಗಿ ಒಂದೊಂದು ಧರ್ಮಗಳಿರುತ್ತೆ ಎಲ್ಲರಲ್ಲೂ ಸೇರಿಸಿ. ಹಾಗೆ ವಿಶೇಷವಾದ ಧರ್ಮಗಳು ಇರುತ್ತೆ. ಬೇರೆ ಅನ್ಲಿಕ್ಕೂ ಆಗತ್ತೆ. ಒಂದೇ ಅಂತ ಯಾವ ಅರ್ಥದಲ್ಲಿ? ಇವರೆಲ್ಲ ಮನುಷ್ಯರು ಅಂತ ಹೇಳ್ಬೋದು, ತಪ್ಪಿಲ್ಲ. ಮನುಷ್ಯರೆಲ್ಲ ಒಂದೇ ಅನ್ನೋದು ಯಾವ ಅರ್ಥದಲ್ಲಿ? ಮನುಷ್ಯತ್ವ ಒಂದೇ, ಆದ್ರಿಂದ ಮನುಷ್ಯರು ಒಂದೇ ಅಂತ. ವಸ್ತುತಃ ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಅದು ಒಂದಲ್ಲ, ಎಲ್ಲಾ ಗುಣಗಳು ಬೇರೆ, ಎಲ್ಲಾ ಗುಣಗಳನ್ನ ಹೊಂದಿರುವ ವ್ಯಕ್ತಿಗಳು ಬೇರೆ, ಪ್ರತಿಯೊಂದು ಅವರಲ್ಲಿರೋದೆಲ್ಲ ಬೇರೆ ಬೇರೆ ಅಂತ ಒಪ್ಪಿದ್ದಾರೆ. ಈಗ ನಾವು ಸುಧಾ ವಾಕ್ಯಕ್ಕೆ ಬರೋಣ. ಏತದುಕ್ತಂ ಭವತಿ ಅಂತ ಪ್ರಾರಂಭ ಆಯ್ತು. ದ್ರವ್ಯೇಶು ಅತ್ಯಂತಂ ವ್ಯಾವೃತ್ತಾಹ ಧರ್ಮಾಹ ಅಂತ್ಯಾಹ ವಿಶೇಷಾಹ ಇತಿ ವೈಶೇಷಿಕೈರಂಗೀಕೃತಂ ಅಂತ ಒಂದು ವಾಕ್ಯ. ವೈಶೇಷಿಕರು ಅಂತ ಅವ್ರಿಗೆ ಹೆಸರು. ಹೇಗೆ ವೈಯಾಕರಣರು ಅಂತ ಕರಿತೀವಿ, ಅಂದ್ರೆ ವ್ಯಾಕರಣ ಶಾಸ್ತ್ರ ಚೆನ್ನಾಗಿ ಓದವರು, ಅದರ ಶಾಸ್ತ್ರದ ಪರಂಪರೆಯಲ್ಲಿ ಬಂದವರು, ಗ್ರಂಥಗಳನ್ನ ಬರೆದವರು ವೈಯಾಕರಣರು ಅಂತ. ದ್ವೈತಿಗಳು ಅಂದ್ರೆ ದ್ವೈತ ಸಂಪ್ರದಾಯ, ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು, ಹಾಗೆ ವೈಯಾಕರಣರು, ನೈಯಾಯಿಕರು ಅಂತ ಶಬ್ದ ಬಳಸ್ತಾರೆ. ಮೀಮಾಂಸಕರು ಅಂತ, ಅದೇ ರೀತಿ ವೈಶೇಷಿಕರು ಅಂತ. ವಿಶೇಷ ಅನ್ನೋ ಪದಾರ್ಥ ಒಪ್ಪಿ ಆ ಶಾಸ್ತ್ರದ ಮುಖಾಂತರ ನಾವು ಜಗತ್ತಿಗೆ ಹೊಸ ಕೊಡುಗೆ ನೀಡಿದವರು ಅಂತ ವೈಶೇಷಿಕರು ಅಂತ. ಈ ವೈಶೇಷಿಕರು ಏನ್ ಮಾಡಿದ್ದಾರೆ, ಆ ದ್ರವ್ಯಗಳಲ್ಲಿ ಅಂದ್ರೆ ಪರಮಾಣು, ಉದಾಹರಣೆಗೆ ಆ ಪರಮಾಣುಗಳಲ್ಲಿ ಒಂದು ವಸ್ತು ಒಪ್ಪಿಕೊಂಡಿದ್ದಾರೆ. ಒಂದೇನೋ ಇದೆ ಅಲ್ಲಿ ಪರಮಾಣುಗಳಲ್ಲಿ, ಏನಿದೆ? ವಿಶೇಷ ಅನ್ನೋದಿದೆ. ಆ ವಿಶೇಷ ಏನ್ ಮಾಡುತ್ತೆ? ಏನಿಲ್ಲ, ಈ ಪರಮಾಣು ಆ ಪರಮಾಣುಗಿಂತ ಬೇರೆ ಬೇರೆ ಅಂತ ಭೇದ ಇದೆ ಅನ್ನುವ ಜ್ಞಾನವನ್ನ ತಂದು ಕೊಡುತ್ತೆ. ಇದ್ ಸಮಸ್ಯೆ ಆಗ್ಲಿಲ್ಲ. ಸ್ವಲ್ಪ ಮುಂದಕ್ಕೆ ಹೋಗೋಣ. ಈಗ 2 ಪರಮಾಣುಗಳು ಬೇರೆ ಅನ್ಲಿಕ್ಕೆ ವಿಶೇಷ ಬೇಕಾಯ್ತು. ಆ ವಿಶೇಷ ಇರೋದ್ರಿಂದ ಬೇರೆ ಬೇರೆ ಅಂತ ಹೇಳ್ಬಿಟ್ವಿ. ಈಗ 2 ಪರಮಾಣುಗಳಲ್ಲಿ ವಿಶೇಷ ಇದೆಯೋ ಇಲ್ವೋ? ಒಂದು ಪರಮಾಣುವಿನಲ್ಲಿ ಒಂದು ವಿಶೇಷ ಇದೆ, ಮತ್ತೊಂದು ಪರಮಾಣುವಿನಲ್ಲಿ ಇನ್ನೊಂದು ವಿಶೇಷ ಇದೆ. ಈ 2 ವಿಶೇಷ ಒಂದೇನೋ ಬೇರೆನೋ? ಆ ವಿಶೇಷಗಳು ಬೇರೆ ಬೇರೆ.
ಮತ್ ಅದು ಬೇರೆ ಬೇರೆ ಅಂತ ಹೇಗೆ ಹೇಳ್ತೀರಿ? ಅಂದ್ರೆ ಪರಮಾಣುಗಳು ಬೇರೆ ಅನ್ಲಿಕ್ಕೆ ವಿಶೇಷ ಬೇಕಾಯ್ತು. ವಿಶೇಷಗಳು ಬೇರೆ ಅಂತ ಹೇಳಲಿಕ್ಕೆ ಏನ್ ಬೇಕು ನಮ್ಗೆ? ಏನೋ ಒಂದು ಬೇಕಲ್ಲ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ವಲ್ಲ. ಪರಮಾಣುನೇ ಕಣ್ಣಿಗೆ ಕಾಣಿಸಲ್ಲ, ಇನ್ನ ಅದರಲ್ಲಿರುವಂತಹ ಈ ವಿಶೇಷ ಕಣ್ಣಿಗೆ ಕಾಣಿಸತ್ತಾ? ಇಲ್ಲ. ಈಗ ಆಕಾಶ ನಮಗೆ ಕಣ್ಣಿಗೆ ಕಂಡಿದ್ರೆ ಆಗ ಆಕಾಶದಲ್ಲಿರೋದೆಲ್ಲ ಕಣ್ಣಿಗೆ ಕಾಣ್ಬೇಕಾಗಿತ್ತು, ಆಕಾಶನೇ ಕಣ್ಣಿಗೆ ಕಾಣಲ್ಲ. ನಿಮ್ಗೆ ಅದಕ್ಕಿಂತ ಉದಾಹರಣೆ ಈಗ ಪರಮಾಣುವೇ ತಗೊಳ್ಳೋಣ. ಈಗ ಪರಮಾಣು ಕಣ್ಣಿಗೆ ಕಾಣಿಸಲ್ಲ ಅಂದಮೇಲೆ ಅದರಲ್ಲಿರೋ ಬಣ್ಣ ಅದು ನಮಗ್ ಕಣ್ಣಿಗೆ ಕಾಣಿಸಲ್ಲ. ಉದಾಹರಣೆಗೆ ಕೂದ್ಲು ಅನ್ಕೊಳ್ಳಿ, ಕೂದಲು ಎಲ್ಲೋ ದೂರದಲ್ಲಿ ಬಿದ್ದಿರತ್ತೆ, ಒಂದಿಷ್ಟು ಕೂದಲುಗಳು ಬಿದ್ದಿರತ್ತೆ. ನಮಗೆ ಆ ಕೂದಲುಗಳೇ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂದ್ರೆ ಆ ಕೂದಲಿನ ಬಣ್ಣ ಅದು ಇದು ಯಾವ್ದು ಕಾಣಲ್ಲ. ಒಂದಿಷ್ಟು ಕೇಶಪಾಶ ಬಿತ್ತು ಅಂದ್ರೆ, ಒಂದಿಷ್ಟು ಗುಂಪಾಗಿ ಬಿತ್ತು ಅಂದ್ರೆ ಅದು ಕಣ್ಣಿಗೆ ಕಾಣುತ್ತೆ. ಒಂದು ನಿಮಿಷ ಮೆಸೇಜ್ ಹಾಕ್ತಾ ಇದಾರೆ. ಹೌದು, 212ನೇ ಸುಧಾಮೂಲ, ಅದನ್ನ ನೋಡಿ. ಅಂತೂ ಈ ದೂರದಲ್ಲಿದ್ದ ವಸ್ತು ನಮಗೆ ಕಣ್ಣಿಗೆ ಕಾಣದೇ ಇದ್ರೆ ಆ ವಸ್ತುವಿನಲ್ಲಿರೋ ಬಣ್ಣ ಅದು ಏನು ಕಾಣಲ್ಲ ನಮಗೆ, ದೂರದಲ್ಲಿರೋ ವಸ್ತುಗಳ ಬಗ್ಗೆ. ಯಾಕೆಂದ್ರೆ ವಸ್ತುವಿನ ಜ್ಞಾನನೇ ಬರದೇ ಇದ್ರೆ ವಸ್ತುವಿನಲ್ಲಿರುವಂತಹ ಗುಣಗಳು, ಅದರ ಬಣ್ಣ ಏನೋ, ಅದು ಓಡಾಡತ್ತೋ ಇಲ್ವೋ, ನಿಂತಿದ್ಯೋ ಏನೋ ಗೊತ್ತಾಗಲ್ಲ. ಆತರ ಪ್ರಕೃತ ವಿಶೇಷ ಅಂತಂತೂ ನಮಗ್ ಕಣ್ಣಿಗೆ ಕಾಣಲ್ಲ. ಆದ್ಮೇಲೆ ಪರಮಾಣುವಿನಲ್ಲಿರೋ ಒಂದು ಧರ್ಮ ವಿಶೇಷ, ಇನ್ನೊಂದು ಪರಮಾಣುವಿನ ಇನ್ನೊಂದು ಧರ್ಮ ವಿಶೇಷ, ಎರಡು ಬೇರೆ ಬೇರೆ ಅಂತ ಹೇಗ್ ಗೊತ್ತಾಗುತ್ತೆ? ಅದು ತುಂಬಾ ಸುಲಭ. ಆ ವಿಶೇಷದಲ್ಲಿ ಇನ್ನೊಂದು ವಿಶೇಷ ಇದೆ. ಆ ವಿಶೇಷ ಅನ್ನೋ ಶಬ್ದ ಏನಕ್ಕೆ ಬಳಸ್ತೀವಿ ಅಂದ್ರೆ, ಅವತ್ತಿನಿಂದ ಹೇಳ್ತಾ ಇದೀನಿ, ಗಮನಿಸ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ವಿಶೇಷ ಅಂದ್ರೆ ಯಾವುದರಿಂದ ಒಂದು ವಸ್ತು ಬೇರೆ ಆಗಿದೆ ಎನ್ನುವ ಜ್ಞಾನ ಬರುತ್ತಲ್ಲ, ಅದಕ್ಕೆಲ್ಲ ವಿಶೇಷ ವಿಶೇಷ ಅಂತ ಕರೀತಾರೆ. ಅದು ಕೂಡ ವಿಶೇಷವಾಗಿ ಪರಮಾಣುವಿನಲ್ಲಿ ಏನ್ ಒಪ್ಪಿದಲ್ಲ ಆ ವಸ್ತುವಿಗೆ ಅವ್ರು ಕರೆಯೋದು, ಅದಕ್ಕೊಂದು ವಿಶೇಷ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಶೇಷಗಳು ಬೇರೆ ಬೇರೆ ಅಂತ ಒಪ್ಬೇಕು ಅಂದ್ರೆ ಅದರಲ್ಲೊಂದು ವಿಶೇಷ. ಸರಿ, ಅದರೊಂದು ಪ್ರಶ್ನೆ ಮಾಡ್ತೀವಿ. ಈಗ ಎರಡು ಪರಮಾಣುಗಳಲ್ಲಿ ಎರಡು ವಿಶೇಷ, ಆ ಎರಡು ವಿಶೇಷಗಳಲ್ಲಿ ಇನ್ನೆರಡು ವಿಶೇಷ ಅದ್ರ ಒಳಗಡೆ, ಅದು ಬೇರೆ ಬೇರೆ ಅನ್ಲಿಕ್ಕೆ ಇನ್ನೆರಡು ವಿಶೇಷ. ಈಗ ಒಪ್ತಾ ಹೋದ್ರೆ ಎಷ್ಟು ವಿಶೇಷ ಒಪ್ಬೇಕು? ಬೇಕಾದಷ್ಟಿದೆ. ಹಾಗೆ ಒಪ್ತಾ ಹೋಗೋಣ ಅಂತಂದ್ರೆ ಹಾಗೆ ಒಪ್ಲಿಕ್ ಬರಲ್ಲ. ಅನವಸ್ಥಾ ಅಂತ ಶಾಸ್ತ್ರದಲ್ಲಿ ಒಂದು ದೊಡ್ಡ ದೋಷ. ಅನವಸ್ಥಾ ಅಂದ್ರೆ ಬೆಳಿತಾ ಹೋಗೋದು, ಹೀಗೆ ಹೇಳ್ತಾ ಹೋಗೋದು ಪರಂಪರೆ ಅಂತ. ಬೆಳಿತಾ ಹೋದ್ರೆ ಅದು ದೋಷ. ಇದು ಅನವಸ್ಥಾ ಅನ್ನೋದು ಬಗ್ಗೆ ವಿವರಣೆನೂ ಕೂಡ ಬರುತ್ತೆ, ಸಂಧ್ಯಾಧಿಕರಣದಲ್ಲೇ ಹಿಂದೆ ಬಂದಿದೆ ವಿವರಣೆನೂ ಕೂಡ, ಅದಾಗಿದೆ ತುಂಬಾ ಹಿಂದಿನ ಪಾಠಗಳಲ್ಲಿ. ಅನವಸ್ಥಾ ಅನ್ನೋ ಶಬ್ದನೇ ಬಳಸಿ ಹೇಳಿದ್ದಾರೆ ಅಲ್ಲೂ ಕೂಡ. ಅಂತೂ ಇಲ್ಲಿವರೆಗೆ ನಮಗೆ ಏನ್ ಗೊತ್ತಾಯ್ತು? ಅನವಸ್ಥಾ ಅನ್ನೋ ದೋಷ ಇದೆ ಅಂತ ಇಷ್ಟು ಗೊತ್ತಾಯ್ತು. ಇದಾದ ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾರೆ. ಈಗ ಕೊನೆಗೆ ಏನ್ ಉತ್ತರ ಕೊಟ್ಟಾಗಾಯ್ತು ಅಂದ್ರೆ, ಪರಮಾಣು ಒಂದು ಪರಮಾಣು ಇನ್ನೊಂದು ಪರಮಾಣುವಿಗಿಂತ ಬೇರೆ ಅನ್ಲಿಕ್ಕೆ ವಿಶೇಷ ಬೇಕು. ವಿಶೇಷ ಈ ವಿಶೇಷಕ್ಕಿಂತ ಬೇರೆ ಅನ್ಲಿಕ್ಕೆ ಅದೇ ಬೇಕು, ಅದಕ್ಕೆ ಮತ್ತೊಂದಿಲ್ಲ ಅಂತ. ವಿಶೇಷ ಹೇಗಂದ್ರೆ ದೀಪ, ಈ ದೀಪದಂತೆ ಇದೆ. ದೀಪ ಏನ್ ಮಾಡುತ್ತೆ? ದೀಪ ಬೇರೆ ವಸ್ತುಗಳನ್ನ ನಮಗೆ ತೋರಿಸಿಕೊಡುತ್ತೆ. ದೀಪ ಬೆಳಕನ್ನ ಚೆಲ್ಲತ್ತೆ, ಅದರಿಂದ ಬೆಳಕು ಬಂದಾಗ ನಮ್ಗೆ ಎಲ್ಲಾ ವಸ್ತುಗಳು ಕಣ್ಣಕ್ ಕಾಣುತ್ತೆ. ಆ ದೀಪವನ್ನ ನೋಡ್ಲಿಕ್ಕೆ ಯಾವ್ದಾರು ಬೇಕಾ? ದೀಪ ಇನ್ನೊಂದು ದೀಪ ಬೇಕಾಗಿಲ್ಲ. ದೀಪ ತಾನು ಸ್ವಯಂ ಪ್ರಕಾಶ, ಅದರ ಸ್ವಭಾವನೆ ಹಾಗೆ. ಸೂರ್ಯನ್ ನೋಡ್ಬೇಕು ಅಂದ್ರೆ ಇನ್ನೊಂದ್ ಏನೋ ನಾವು ಟಾರ್ಚನ್ ಹಿಡಿಲಿಕ್ಕೆ ಆತ ಸೂರ್ಯ ನೋಡ್ಲಿಕ್ಕೆ ಉಪಯೋಗ ಇಲ್ಲ. ಯಾಕೆ? ಸೂರ್ಯ ಅಂತ ಪ್ರಕಾಶ ಹರಿತನಾದ ವಸ್ತು, ಅವನ್ ನೋಡ್ಬೇಕು ಅಂದ್ರೆ ಅವನೇ ಸಾಕು, ಅದಕ್ಕೆ ಇನ್ನೊಂದ್ರ ಅವಶ್ಯಕತೆ ಇಲ್ಲ. ಹಾಗೆ ವಿಶೇಷ ಈ ವಿಶೇಷಕ್ಕಿಂತ ಬೇರೆ ಅಂತ ಹೇಳ್ಬೇಕು ಅಂದ್ರೆ ಅದೇ ಸಾಕು, ಅದಕ್ಕೆ ಮತ್ತೊಂದು ಬೇಕಾಗಿಲ್ಲ. ಅಂದ್ರೆ ಅಭಿಪ್ರಾಯ, ನಮ್ಮ ಸ್ವರೂಪನೇ ಸಾಕು ನಾವು ಏನು ಅಂತ ಪರಿಚಯ ಮಾಡ್ಕೊಳ್ಳಿಕ್ಕೆ. ಇವರ ಸ್ವರೂಪನೇ ಬೇರೆ, ಇವರ ಸ್ವರೂಪನೇ ಬೇರೆ, ಅದರಲ್ಲೇ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ. ಆ ಸ್ವರೂಪತ್ವ, ಅವರ ಸ್ವರೂಪದಲ್ಲಿರೋ ಸ್ವರೂಪತ್ವನೇ ಬೇರೆ, ಇವರ ಸ್ವರೂಪದಲ್ಲಿರೋ ಸ್ವರೂಪತ್ವನೇ ಬೇರೆ, ಎರಡೆರಡು ಬೇರೆ ಬೇರೆ ಅಂತ. ಹಾಗಾದ್ರೆ ಏನಾಯ್ತು? ಕೊನೆಗೆ ನೀವು ಜಗತ್ನಲ್ಲಿ ಹೇಗೆ ಒಪ್ಬೇಕು ಅಂದ್ರೆ, ನೋಡಿ ಇದಕ್ಕಿಂತ ಇದು ಬೇರೆ, ಇದಕ್ಕಿಂತ ಇದು ಬೇರೆ ಅಂತ ಭೇದ ಜ್ಞಾನ ನಿಮ್ಗೆ ಬರ್ಬೇಕು ಅಂದ್ರೆ, ಬೇರೆ ಬೇರೆ ಅಂತ ತಿಳಿಬೇಕು ಅಂದ್ರೆ ಏನಿಲ್ಲ, ಅವರವರ ಯೋಗ್ಯತೆ ಸ್ವರೂಪತ್ವ ಏನಿರತ್ತಲ್ಲ, ಅವರವರ ಸ್ವರೂಪದಲ್ಲಿರೋ ಸ್ವರೂಪತ್ವ ಅದು ಬೇರೆ ಬೇರೆ ಆದ ಕೂಡಲೇ ತಾನಾಗೆ ಆ ವಸ್ತುಗಳು ಬೇರೆ ಬೇರೆ ಅಂತ ಆಗ್ಬಿಡುತ್ತೆ. ಈಗ ಸಿಂಹದ ಅವು ಒಂದೇ ಅಲ್ಲ, ಯಾಕೆ? ಸಿಂಹದ ಸ್ವರೂಪನೇ ಬೇರೆ, ನಮ್ಮ ಸ್ವರೂಪನೇ ಬೇರೆ. ಪರಮಾಣುಗಳು ಒಂದೇ ಅಲ್ಲ, ಯಾಕೆ? ಪರಮಾಣುವಿನ ಸ್ವರೂಪನೇ ಬೇರೆ, ಇನ್ನೊಂದು ಪರಮಾಣುವಿನ ಸ್ವರೂಪನೇ ಬೇರೆ. ಹಾಗಾದ್ರೆ ಎಲ್ಲಾ ವಸ್ತುಗಳಲ್ಲಿ ಭೇದ ಬರೋದು ಹೇಗೆ ಅಂದ್ರೆ, ಆಯಾಯ ವಸ್ತು ಸ್ವರೂಪ ಬೇರೆ ಬೇರೆ ಆದ್ರಿಂದ. ಇಷ್ಟು. ಹಾಗಾದ್ರೆ ಸ್ವರೂಪ ಬೇರೆ ಆಗುತ್ತೆ ಅಂದ್ರೆ ಸ್ವರೂಪತ್ವ ಬೇರೆ ಬೇರೆ ಅಂತಾನೆ ಅರ್ಥ. ಇದರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಮೀಮಾಂಸಕರು ಏನ್ ಮಾಡ್ತಾರೆ, ಸುಮ್ಮನೆ ಇವ್ರ ಮತ ಸೇರ್ಕೊಳ್ಳಿಕ್ ಇಷ್ಟ ಇಲ್ಲ, ಅದಕ್ಕೆ ಏನೋ ಒಂದು ಕಾರಣ ಕೊಡ್ತಾರೆ. ಈಗ ವೈಶೇಷಿಕರ ಮತಕ್ ನಾವ್ ಹೋಗಿ ಸೇರ್ಕೊಳ್ಬಾರ್ದು, ಅದಕ್ಕೆ ಏನ್ ಮಾಡ್ತೀವಿ? ನೀವ್ ಒಪ್ಪೋದು ನಾವ್ ಒಪ್ಪಲ್ಲ, ಬೇರೆ ಹೇಳ್ತೀವಿ ಅಂತ. ನಾವ್ ಒಂದೇ ಪ್ರಶ್ನೆ ಕೇಳೋದು, ಈಗ ಈ ಪರಮಾಣು ಆ ಪರಮಾಣುವಿಗಿಂತ ಬೇರೆ ಅಂತ ಹೇಳ್ಬೇಕು. ಇದು ಅವನು ಮೀಮಾಂಸಕನು ಹೇಳ್ಬೇಕು, ವೈಶೇಷಿಕ ಅವನು ಹೇಳ್ಬೇಕು. ವೈಶೇಷಿಕ ಏನ್ ಮಾಡ್ದ? ಇಲ್ಲ, ಪರಮಾಣುದಲ್ಲಿ ಒಂದು ವಸ್ತು ಒಪ್ಕೊಂಡಿದ್ದೀನಿ, ಆ ವಸ್ತು ಏನ್ ಮಾಡ್ಕೊಡತ್ತೆ ಅಂದ್ರೆ ಈ ಪರಮಾಣು ಬೇರೆ ಆ ಪರಮಾಣು ಬೇರೆ ಅಂತ ತೋರಿಸಿಕೊಡತ್ತೆ ಅಂತ ಹೇಳಿದ್ರು. ಇವನೇನ್ ಹೇಳ್ತಾನೆ ಮೀಮಾಂಸಕ? ಇಲ್ಲ, ನಾನೇನ್ ಒಪ್ಪಿದ್ದೀನಿ ಅಂದ್ರೆ ಅದರ ಸ್ವರೂಪನೇ ಬೇರೆ, ಇದರ ಸ್ವರೂಪನೇ ಬೇರೆ ಅಂತ.
ಇವ್ರು ಕೊನೆಗೆ ಎಲ್ಲ ಉತ್ತರ ಒಂದೇ. ಈಗ ಜಗತ್ನಲ್ಲಿ ಎರಡು ವಸ್ತು ಬೇರೆ ಅನ್ಬೇಕು ಅಂದ್ರೆ ಇದರ ಸ್ವರೂಪದಲ್ಲಿರೋ ಸ್ವರೂಪತ್ವ ಬೇರೆ, ಆ ಸ್ವರೂಪದಲ್ಲಿರೋ ಸ್ವರೂಪತ್ವ ಬೇರೆ ಬೇರೆ ಅಂತಾನೆ ಎರಡು ವಿಭಾಗ ಮಾಡ್ಬೇಕು. ಭಗವಂತನ ಸ್ವರೂಪನೇ ಬೇರೆ, ಈ ಜೀವರ ಸ್ವರೂಪನೇ ಬೇರೆ. ನಮ್ಮ ಸ್ವರೂಪ ಆ ಭಗವತ್ ಸ್ವರೂಪ ವ್ಯತ್ಯಾಸ ಇದೆ, ಅದ್ ನಮ್ಗೆ ಅನುಭವಕ್ಕೆ ಬರ್ತಾ ಇದೆ. ಅಂದ್ಮೇಲೆ ಆ ಸ್ವರೂಪ ಬೇರೆ ಬೇರೆ ಅಂತ ನಮಗ್ ಸಿದ್ಧ. ಈ ರೀತಿ ಒಂದು ಹೊಸದಾಗಿ ಭೇದ ಇದೆ ಅಂತ ತಿಳಿಸ್ಲಿಕ್ಕೆ ಏನೋ ಒಂದು ವಸ್ತು ಒಪ್ಪೋ ಅವಶ್ಯಕತೆನೂ ಕೂಡ ಇಲ್ಲ. ಈ ರೀತಿ ಒಂದು ಪ್ರಶ್ನೆ ನಮಗೆ ಉಳ್ಕೊಳುತ್ತೆ. ಮೀಮಾಂಸಕರು ಏನ್ ಮಾಡ್ತಾರೆ ಅಂದ್ರೆ, ಈ ವಿಶೇಷಾನ್ ಅವಜ್ಞಾಯ ತತ್ಸ್ಥಾನೆ ಸ್ವರೂಪತ್ವಂ ಅಭಿಷಿಂಚತ. ಅಭಿಷೇಕ ಅಂತ ಒಂದು ಶಬ್ದ ಬಳಸ್ತಾರೆ. ಈಗ ರಾಜ್ಯಾಭಿಷೇಕ, ಈಗ ರಾಜನಾಗಿ ಅವನ್ ಪಟ್ಟಾಭಿಷೇಕ ಆಗಬೇಕು. ಒಬ್ಬ ಕೂತಿದ್ದ, ಅವನನ್ನ ತಿರಸ್ಕಾರ, ಅವ್ನು ನಮ್ಗೆ ರಾಜನಾಗಿದ್ರೆ ಉಪಯೋಗ ಇಲ್ಲ, ಅದಕ್ಕೆ ಅಧಿಕಾರಕ್ಕೆ ಬಂದ್ರೆ ಉಪಯೋಗ ಇಲ್ಲ ಅಂತ ಹೇಳಿ ಅವನನ್ನ ಇಳಿಸಿ ಅವನ್ ತಿರಸ್ಕಾರ ಮಾಡಿ ಅದೇ ಜಾಗದಲ್ಲಿ ಮತ್ತೊಬ್ಬ ರಾಜನನ್ನ ಕೂಡಿಸಿದಾಯ್ತು. ಏನ್ ಕೆಲಸ? ರಾಜನಾಗ್ಲೇಬೇಕು, ರಾಜನ ಇರ್ಲೇಬೇಕು, ಅವನಿಂದಲೇ ಕೆಲಸ ಆಗೋದು. ಇವನೆಲ್ಲ ಇನ್ನೊಂದ್ ತಂದು ಕೂಡ್ಸಿದ್ರೆ ಅಷ್ಟೇ, ಬಿಟ್ರೆ ಕೆಲಸ ಆಗೋದೆಲ್ಲ ಅಷ್ಟೇ. ಆ ರಾಜನಿದ್ದಾಗ್ಲೂ ಅವನು ಅದೇ ಮಾಡೋದು, ಇವನ್ ಬಂದಾಗ್ಲೂ ಅದೇ ಮಾಡೋದು. ಇದಿಲ್ಲ ಅಭಿಪ್ರಾಯ. ಆ ತರ ಇಲ್ಲಿ ಬರೀತಾರ ಒಂದು ಗಮನಿಸಿ. 3ನೇ ಲೈನು, ದ್ರವ್ಯೇಶ್ವಪಿ ತದೇವ ಅಸ್ತು ಕಿಂ ವಿಶೇಷೈಹಿ ಇತಿ ವಿಶೇಷಾನ್ ಅವಜ್ಞಾಯ. ಅವಜ್ಞಾ ಅಂದ್ರೆ ತಿರಸ್ಕಾರ ಮಾಡೋದು. ವಿಶೇಷ ಪದಾರ್ಥವನ್ನ ತಿರಸ್ಕಾರ ಮಾಡಿ ಅದರ ಜಾಗದಲ್ಲಿ ಅದು ಕೂತ್ಕೊಳ್ಳೋ ಸಿಂಹಾಸನದ ಮೇಲೆ ಸ್ವರೂಪತ್ವಂ ಅಭಿಷಿಂಚತ, ಸ್ವರೂಪತ್ವವನ್ನ ನೀವು ಈ ರಾಜನನ್ನಾಗಿ ಅವನನ್ನ ಕೂಡಿಸಿದಿರಿ, ಅಭಿಷೇಕ ಮಾಡಿದಿರಿ. ಅಭಿಷಿಂಚತ ಮೀಮಾಂಸಕೇನ. ಹಾಗಾದ್ರೆ ಮೀಮಾಂಸಕರು ಏನ್ ಮಾಡಿದ್ರು? ವಿಶೇಷ ಸ್ವರೂಪತ್ವ ಅಂತ 2 ಶಬ್ದ ಇದೆ. ಈ ವಿಶೇಷಗಳನ್ನ ಬಿಟ್ಬಿಟ್ರು. ವಿಶೇಷ ಬೇಕಾಗಿಲ್ಲ, ಸ್ವರೂಪತ್ವ ತಗೊಂಡ್ಬಂದು ಅದರ ಜಾಗದಲ್ಲಿ ಕೂಡಿಸ್ತೀವಿ ಅಂತ ಕೂಡಿಸಿದ್ದಾರೆ. ಇದರ ಕೆಲಸ ಏನು? ಸ್ವರೂಪತ್ವದ ಕೆಲಸ ಏನಿಲ್ಲ. ಈ ವಸ್ತು ಬೇರೆ, ಈ ವಸ್ತು ಬೇರೆ, ಈ ಪರಮಾಣು ಬೇರೆ, ಈ ಪರಮಾಣು ಬೇರೆ, ಈ ಪುಸ್ತಕ ಬೇರೆ, ಈ ಪುಸ್ತಕನೇ ಬೇರೆ. ಈಗ ಭಾಗವತ ಪುಸ್ತಕ, ಸುಧಾ ಪುಸ್ತಕ ಎರಡು ಬೇರೆ. ಯಾಕೆ ಬೇರೆ? ಈ ಪುಸ್ತಕದ ಸ್ವರೂಪನೇ ಬೇರೆ, ಆ ಪುಸ್ತಕದ ಸ್ವರೂಪನೇ ಬೇರೆ, ಅಷ್ಟೇ. ಸುಲಭ ಅಲ್ಲ. ಈ ಭೇದ ಚಿಂತನೆ ಮಾಡ್ಬೇಕು ಅಂದ್ರೆ ಇದು ಬೇರೆ ಇದು ಬೇರೆ ಅನ್ಲಿಕ್ಕೆ ಆಯಾ ವಸ್ತು ಸ್ವರೂಪ ಬೇರೆ ಬೇರೆ ಅಂದ್ಮೇಲೆ ಅದು ಬೇರೆ ಅಂತ ಆಗೋಯ್ತು. ಅದರಿಂದ ನೀವು ಆ ವಿಶೇಷ ಮಾಡೋ ಕೆಲಸ ಈ ಸ್ವರೂಪತ್ವ ಮಾಡತ್ತೆ ಅಂತ ಹೇಳಿದ್ರೆ ಅಷ್ಟೇ ಹೊರತು ಇನ್ನೇನ್ ವ್ಯತ್ಯಾಸ ಏನಿಲ್ಲ. ನೀವು ಹೋಗಿ ಅವ್ರ ಮತಕ್ಕೆ ಸೇರ್ಬೋದಿತ್ತು. ಏನು ವಿಶೇಷ ಅಂತ ಬಾಯ್ಬಿಟ್ಟು ನೀವು ಒಪ್ಕೊಳ್ಳಲ್ಲ ಅಷ್ಟೇ, ಆ ಶಬ್ದ ಹೇಳಲ್ಲ. ಆದ್ರೆ ಅದೇನ್ ಮಾಡತ್ತೋ ಕೆಲಸ ಅದರೇ ಜಾಗದಲ್ಲಿ ಇನ್ನೊಂದನ್ನು ಕೂಡಿಸಿ ಅದು ಪಟ್ಟಾಭಿಷೇಕ ಮಾಡಿದೀರ ಅಷ್ಟೇ ಅಂತ ಇಲ್ಲಿ ನಾವು ಅವರಿಗೆ ವಿವರಣೆ ಮಾಡೋದು. ದ್ವೈತಿಗಳು ಮೀಮಾಂಸಕರಿಗೆ ಹೇಳೋದು, ನೀವು ಆ ವೈಶೇಷಿಕರಿಗೆ ಏನ್ ವ್ಯತ್ಯಾಸ ಬಂತು ನಿಮ್ಮಿಬ್ಬರಿಗೆ ಅಂತ ನಾವು ಮಾತನಾಡಿದ್ದಿಷ್ಟೊತ್ತು. ಇಷ್ಟಾಗಿ ಕೊನೆಗೇನಾಯ್ತು? ಇಲ್ಲ ನಾವು ಸ್ವರೂಪತ್ವ ಅಂತ ಒಪ್ಲಿಲ್ಲ. ಆ ಸ್ವರೂಪತ್ವ ಪ್ರತಿಯೊಂದು ಸ್ವರೂಪದಲ್ಲಿರೋ ಸ್ವರೂಪತ್ವ ಬೇರೆ ಬೇರೆ ಅಂತ ಒಪ್ಪಿಲ್ಲ, ಅದೆಲ್ಲ ಒಂದೇ. ಆದ್ರಿಂದ ನಾವು ವೈಶೇಷಿಕರು ಹೇಗೆ ಒಪ್ಕೊಳ್ತಾರೋ ಹಾಗೆ ನಾವು ಒಪ್ಕೊಳ್ಬಿಡ್ತೀವಿ ಅಂದ್ರೆ, ಹಾಗಾದ್ರೆ ನೀವು ಅವ್ರ ಮತಕ್ಕೆ ಹೋಗಿ ಸೇರ್ಕೊಂಡ್ರಿ, ಅವ್ರ ಮತಕ್ಕೆ ನೀವು ಸೇರಿದ್ರೆ ಅದು ತಪ್ಪಾಗುತ್ತೆ. ನಿಮ್ಮ ಮತ ಅದಲ್ಲ, ಅಪಸಿದ್ಧಾಂತ ದೋಷ ಬರುತ್ತೆ. ಯಾವಾಗ ನಮ್ಮ ಮತವನ್ನ ನಾವು ಬಿಡ್ತೀವೋ, ನಮ್ಮ ಮತ ಅಂದ್ರೆ ನಮ್ಮ ಪೂರ್ವಾಚಾರ್ಯರು ಒಪ್ಕೊಂಡಿದ್ದಾರೆ, ನಮ್ಮ ಹಿಂದಿನವರು, ಅವ್ರು ಹೇಳಿದ ಪ್ರಾಮಾಣಿಕವಾದ ಅರ್ಥ ನಾವು ಬಿಟ್ಬಿಡ್ತೀವಿ, ನಮಗದು ಬೇಡ. ಇನ್ನೊಂದ್ ಮತಕ್ಕೆ ನಾವು ಹೋಗಿ ಸೇರ್ಕೊಳ್ತೀವಿ ಅಂದ್ರೆ ಒಂದು ಬೇರೆ ಮತಕ್ಕೆ ಹೋಗದ ಒಂದು ದೋಷ, ಮತ್ತೊಂದು ನಮ್ಮ ಪೂರ್ವಾಚಾರ್ಯರಿಗೆ ವಿರುದ್ಧವಾಗಿ ನಾವು ಮಾಡಿದಾಗಾಯ್ತು, ಅಪಸಿದ್ಧಾಂತ ದೋಷ. 2 ದೋಷಗಳು ಬರುತ್ತೆ ಅಂತ ಇಷ್ಟು ಹೇಳಿದ್ರು. ಅದ್ರಿಂದ ಏನಾಯ್ತು ಇಲ್ಲಿವರೆಗೂ ಅಂದ್ರೆ, ಈ ಚರ್ಚೆ ಪ್ರಾರಂಭ ಆಗಿದ್ದು ಎಲ್ಲಿಂದ ಅದನ್ನ ನೆನ್ಪಿಡ್ಬೇಕು ನಮ್ಗೆ. ಈ ಚರ್ಚೆಗಳಲ್ಲಿ ಏನು ಅಂದ್ರೆ, ಮೊದಲನೇ ವಿಷಯ ಮರ್ತ ಹೋಗ್ಬಿಟ್ರೆ ಎಲ್ಲಾನು ಯಾಕೆ ಹೇಳ್ತಾ ಇದಾರೆ ಅಂತ ಗೊತ್ತಾಗಲ್ಲ. ಅಂದ್ರೆ ಯಾವಾಗ್ಲೂ ಒಂದ್ ಹೆಚ್ಚು ಕಡಿಮೆ ಒಂದು ಪಾಠ ಅಂದ್ರೆ ಒಂದ್ 3 ಪ್ಯಾರಾಗಳ ಹಿಂದಿಂದ ನಾವು ಲಿಂಕ್ ಇಟ್ಕೊಂಡಿರ್ಬೇಕು ಆ ವಿಷಯ ಅರ್ಥ ಆಗ್ಲಿಕ್ಕೆ. ಎಲ್ಲಿ ನಾ ಹೇಳ್ತಾ ಇರ್ತೀನಿ ನೋಡಿ, ಈ ಘಟ್ಟ ಹೊಸದಾಗಿ ಶುರುವಾಯ್ತು, ಇಲ್ಲಿಂದ ಹೊಸ ವಿಷಯ ಪ್ರಾರಂಭ ಆಯ್ತು ಅಂತ ಯಾವಾಗ ಮಧ್ಯ ಹೇಳ್ತಾ ಇರ್ತೀನಿ. ಅದು ತುಂಬಾ ನೋಟ್ಸ್ ಮಾಡ್ಕೊಂಡಿರ್ಬೇಕು, ಹೊಸ ಪ್ರಾರಂಭ ಆಯ್ತು ಈ ವಿಷಯ ಅಂತ. ಯಾಕಂದ್ರೆ ಅಲ್ಲಿಂದ ಲಿಂಕ್ ಇರುತ್ತೆ. ಈ ಪ್ಯಾರಾ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಲಿಂಕ್ ಇಟ್ಕೊಂಡು ಹಿಂದಿನವರೆಗೂ ಹೋಗ್ಬೇಕು, ಆ ಪ್ಯಾರದವರೆಗೆ. ಅಷ್ಟು ಹೋದ್ರೆ ಲಿಂಕ್ ಸಿಗತ್ತೆ, ಚೆನ್ನಾಗಿ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ. ಪ್ರಕೃತದಲ್ಲಿ ಈ ಸ್ವರೂಪ ಅನ್ನೋದ್ರ ಬಗ್ಗೆ ಬಂತು ಒಂದು ಶಬ್ದ, ಸ್ವರೂಪ ಅಂತ ಒಂದು ಶಬ್ದ. ಈ ಶಬ್ದ ಏನ್ ಹೇಳ್ತಾ ಇದೆ ಅಂತ ಪ್ರಶ್ನೆ ಮಾಡ್ಕೊಂಡ್ರು. ಈಗ ಮನುಷ್ಯ ಶಬ್ದ ಏನ್ ಹೇಳ್ತಾ ಇದೆ? ಮನುಷ್ಯತ್ವವನ್ನ ಹೇಳ್ತಾ ಇದೆ. ಸಿಂಹ ಶಬ್ದ ಸಿಂಹತ್ವ ಹೇಳ್ತಾ ಇದೆ. ಈಗ ಪ್ರತಿಯೊಂದು ಶಬ್ದ ಆಯಾಯ ವಸ್ತುವಿನ ಒಂದು ಧರ್ಮವನ್ನ ಹೇಳ್ತಾ ಇರುತ್ತೆ. ಈಗ ಪುಸ್ತಕ ನೋಡಿದ ಕೂಡಲೇ ನಿಮಗೆ ಪುಸ್ತಕತ್ವನು ಕಣ್ಣಿಗೆ ಕಾಣಿಸುತ್ತೆ. ಯಾಕಂದ್ರೆ ಪುಸ್ತಕತ್ವ ಕಣ್ಣಿಗೆ ಕಾಣದೇ ಇದ್ರೆ ಪುಸ್ತಕ ಅಂತ ಹೆಂಗ್ ಗೊತ್ತಾಯ್ತು? ಮನುಷ್ಯತ್ವನೇ ಕಾಣಲ್ಲ ಅಂದ್ಮೇಲೆ ಮನುಷ್ಯ ಅಂತ ಹೆಂಗ್ ಶಬ್ದ ವ್ಯವಹಾರ ಮಾಡ್ತೀರಿ? ಮಾಡಿದ್ರಿಂದ ಮನುಷ್ಯತ್ವ ಜ್ಞಾನ ಇದೆ ಅಂತ, ಅದು ಕಣ್ಣಿನಿಂದಲೇ ಬರುತ್ತೆ. ಯಾಕೆ? ಆ ಮನುಷ್ಯ ಸೇರ್ಕೊಂಡಿರತ್ತೆ, ಅದು ಜ್ಞಾನ ಬಂದೇ ಬರುತ್ತೆ. ಹಾಲಿನ ಬಣ್ಣ, ತುಪ್ಪದ ಬಣ್ಣ ಎಲ್ಲಾನು ಅಷ್ಟೇ ಸೇರ್ಕೊಂಡಿರೋದು. ಬಣ್ಣ ಹೇಗೆ ಆ ವಸ್ತುವಿನ ಜೊತೆಗೆ ಸೇರಿರುತ್ತೆ, ಅದ್ರ ಜ್ಞಾನ ಬಂದಾಗ ಇದು ನಮ್ಗೆ ಗೊತ್ತಾಗೇ ಆಗುತ್ತೆ, ಅದ್ರ ಜ್ಞಾನ ಬಂದೇ ಬರುತ್ತೆ. ಅದೇ ತರ ಸ್ವರೂಪದಲ್ಲಿ ಸ್ವರೂಪತ್ವ ಅನ್ನೊಂದು ಜಾತಿನೋ ಅಲ್ವೋ ಅಂತ ಒಂದು ಪ್ರಶ್ನೆ ಮಾಡ್ಕೊಂಡ್ರು. ಅಂದ್ರೆ ಜಾತಿ ಅನ್ನೋದ್ರ ಅಭಿಪ್ರಾಯ ಅವತ್ತು ಹೇಳಿದಂತೆ ಈ ಅನೇಕ ವಸ್ತುಗಳಲ್ಲಿ ಒಂದಾಗಿರುತ್ತೆ.
ಈಗ ಅನೇಕ ಮನುಷ್ಯರಿದ್ದಾರೆ, ಎಲ್ಲಾ ಮನುಷ್ಯರಲ್ಲೂ ಒಂದು ಧರ್ಮ ಹೇಳಿ ಅಂತ ಕೇಳಿದ್ರೆ ಮನುಷ್ಯತ್ವ ಅದು ಎಲ್ಲರಲ್ಲೂ ಇದೆ. ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರ ಎಲ್ಲರಲ್ಲೂ ಇದೆ. ಅದೇ ಬ್ರಾಹ್ಮಣತ್ವ ಕೇಳಿ ಅದು ಎಲ್ಲರಲ್ಲೂ ಇಲ್ಲ. ಅದೇ ಶೂದ್ರತ್ವ ಅದು ಎಲ್ಲರಲ್ಲೂ ಇಲ್ಲ. ವ್ಯತ್ಯಾಸ ಇದೆ, ಕೆಲವರಲ್ಲಿ ಮಾತ್ರ ಅಂತ ಒಂದು ವ್ಯತ್ಯಾಸ ಇದೆ. ಆದ್ರೂ ಬ್ರಾಹ್ಮಣತ್ವವು ಕೂಡ ಸಕಲ ಬ್ರಾಹ್ಮಣರಲ್ಲಿದೆ. ಆದ್ರಿಂದ ಬ್ರಾಹ್ಮಣತ್ವನು ಜಾತಿನೇ, ಶೂದ್ರತ್ವ ಜಾತಿ, ಮನುಷ್ಯತ್ವ ಜಾತಿ, ಪುಸ್ತಕತ್ವ ಜಾತಿ. ಹಾಗಾದ್ರೆ ಜಾತಿ ಅಂತ ಯಾವಾಗ ಕರಿತೀವಿ? ಅನೇಕ ವಸ್ತುಗಳಲ್ಲಿ ಒಂದೇ ಧರ್ಮ ಇದ್ರೆ ಅದನ್ನ ಜಾತಿ ಅಂತ ಕರೆದಿದ್ದಾರೆ. ಈಗ ಸ್ವರೂಪತ್ವ ಇದು ಜಾತಿನೋ ಅಲ್ವೋ ಅಂತ ಚರ್ಚೆ ಪ್ರಾರಂಭ ಆಗಿತ್ತು. ಅದಕ್ಕೆ ಈ ಮೀಮಾಂಸಕರ ಕಥೆ ಬಂತು, ವೈಶೇಷಿಕರ ಕಥೆಯವರೆಲ್ಲ ಅದಕ್ಕೆ ಹೇಳ್ತಾ ಇದಾರೆ. ಸ್ವರೂಪತ್ವ ಅದು ಜಾತಿ ಹೌದೋ ಅಲ್ವೋ ಅಂತ ಪ್ರಶ್ನೆ. ಅಂದ್ರೆ ಸ್ವರೂಪತ್ವ ಎಲ್ಲಾ ವಸ್ತುಗಳ ಸ್ವರೂಪದಲ್ಲಿ ಒಂದೇನೋ, ಹೇಗೆ ಎಲ್ಲಾ ಮನುಷ್ಯರಲ್ಲಿ ಮನುಷ್ಯತ್ವ ಒಂದೇನೋ ಆತರ ಎಲ್ಲಾ ಸ್ವರೂಪದಲ್ಲಿ ಸ್ವರೂಪತ್ವ ಒಂದಾ ಅಂತ ಪ್ರಶ್ನೆ. ಒಂದೇ ಆದ್ರೆ ನಮಗೇನ್ ಸಮಸ್ಯೆ ಅಂದ್ರೆ ಈ ವಸ್ತು ಆ ವಸ್ತುವಿಗಿಂತ ಬೇರೆ ಅಂತ ಹೇಳಿಕ್ ಬರಲ್ಲ. ಇವಾಗ ನಾ ಅವಾಗ್ಲೇ ಹೇಳಿದೆ, ಈಗ ಪರಮಾಣು ಇದೆ, ಈ ಪರಮಾಣು ಆ ಪರಮಾಣುವಿಗಿಂತ ಬೇರೆ ಯಾಕೆ? ಆ ಪರಮಾಣು ಸ್ವರೂಪನೇ ಬೇರೆ, ಈ ಪರಮಾಣು ಸ್ವರೂಪನೇ ಬೇರೆ. ಆದ್ರೆ ಇವ್ರೇನ್ ಒಪ್ಕೊಂಡ್ರು ಸ್ವರೂಪತ್ವ ಬೇರೆ ಬೇರೆ ಅಂತ ಒಪ್ತಾ ಇಲ್ಲ. ಹೇಗೆ ಮನುಷ್ಯತ್ವ ಎಲ್ಲರಲ್ಲಿರೋದು ಒಂದೇನೋ, ಸ್ವರೂಪತ್ವನು ಕೂಡ ಎಲ್ಲಾ ವಸ್ತುಗಳ ಸ್ವರೂಪದಲ್ಲಿರೋದು ಒಂದೇ ಅಂತ ಒಪ್ಪಿದ್ರು. ಒಂದೇ ಆದ್ರೆ ಅಲ್ಲಿ ಭೇದ ಚಿಂತನೆ ಮಾಡೋದು ಕಷ್ಟ. ಯಾಕೆಂದ್ರೆ ಈಗ ನೋಡಿ, ನೀವು ಮನುಷ್ಯರು ನಾವು ಮನುಷ್ಯರು, ಇಬ್ರು ಬಂದು ನಿಂತ್ರು ಮುಂದಕ್ಕೆ, ಅವನಿಗೆ ನಮ್ಗೆ ಹೆಸರು ಗೊತ್ತಿಲ್ಲ, ಇಬ್ರಿಗೂ ಕೈ ಕಾಲಿದೆ ಎಲ್ಲವೂ ಇದೆ, ಅವನ ಆಕಾರ ನೋಡಿದಿವಿ, ಆಕಾರನೂ ಒಂದೇ ತರನೇ ಇದೆ, ಅದೇ ಹೈಟು ಅದೇ ಇದೆ, ಎಲ್ಲ ಒಂದೇ ತರ, ಅವಳಿ ಜವಳಿ ಮಕ್ಳು ಅನ್ಕೊಡಿ ಎಲ್ಲ ಅದೇ ತರ ಇದೆ. ನಮ್ಗೆ ಏನ್ ವ್ಯತ್ಯಾಸ ಹೇಗೆ ಗೊತ್ತಾಗುತ್ತೆ? ಇಬ್ರು ಮನುಷ್ಯರು ಅಂತ ಜ್ಞಾನ ಇದೆ, ಅವನ ಹೆಸರು ಗೊತ್ತಿಲ್ಲ, ಇವನ ಹೆಸರು ಗೊತ್ತಿಲ್ಲ, ಇಬ್ರು ಒಂದೇ ತರ ನಮಗ್ ಕಾಣ್ತಾ ಇದಾರೆ, ಇಬ್ರು ಒಂದೇ ಅಂತ ಯಾಕೆ ಹೇಳ್ಬಾರ್ದು? ಮನುಷ್ಯತ್ವ ಇದ್ದ ಮೇಲೆ ಇಬ್ರು ಮನುಷ್ಯರೇ, ಇಬ್ರು ಒಂದೇ ಅಂತಾನೆ ಹೇಳ್ಬೋದು. ಅದಕ್ಕೆ ನೀವೇನ್ ಹೇಳ್ತೀರಿ? ಇಲ್ಲ ಮನುಷ್ಯತ್ವ ಇರ್ಬೋದು ಇಬ್ರಲ್ಲೂ, ಸ್ವರೂಪ ಸ್ವಲ್ಪ ವ್ಯತ್ಯಾಸ ಕಾಣುತ್ತಲ್ಲ ಕಣ್ಣಾರೆ, ಆದ್ರಿಂದ ವ್ಯತ್ಯಾಸ ಇದೆ ಅವರಿಬ್ರಲ್ಲಿ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಾಧಾರಣ ಧರ್ಮವನ್ನ ಇಟ್ಟುಕೊಂಡ್ರೆ ಅದರಿಂದ ಭೇದ ಹೇಳಲಿಕ್ ಬರಲ್ಲ. ಇವನು ಮನುಷ್ಯ, ಭೇದ ಜ್ಞಾನ ಬರಲ್ಲ. ಆದ್ರೆ ಇಬ್ರು ಬಂದವರು, ಒಬ್ಬ ಬ್ರಾಹ್ಮಣ ಒಬ್ಬ ಕ್ಷತ್ರಿಯ ಅಂತ ಇಟ್ಕೊಳ್ಳಿ, ಮನುಷ್ಯತ್ವ ಇರ್ಬೋದು ಇಬ್ರಲ್ಲಿ, ಆದ್ರೆ ಒಬ್ಬ ಕ್ಷತ್ರಿಯನ ಒಬ್ಬ ಬ್ರಾಹ್ಮಣ, ಆ ಭೇದ ಬಂತು. ಒಬ್ಬನ ಕ್ಷತ್ರಿಯತ್ವ ಇದೆ, ಇನ್ನೊಬ್ಬನಲ್ಲಿ ಬ್ರಾಹ್ಮಣತ್ವ ಇದೆ. ಹಾಗಾದ್ರೆ ಏನಾಯ್ತು? ಒಬ್ರಲ್ಲಿ ಇರೋ ಧರ್ಮ ಇನ್ನೊಬ್ರಲ್ಲಿ ಇಲ್ದೆ ಹೋದ್ರೆ ಮಾತ್ರ ಇವ್ರು ಬೇರೆ ಅಂತ ಹೇಳ್ಬೋದು. ಇಬ್ರಲ್ಲೂ ಒಂದೇ ಧರ್ಮ ಇದ್ರೆ ಈ ವಸ್ತು ಆ ವಸ್ತುವಿಗಿಂತ ಬೇರೆ ಅಂತ ಹೇಳಲಿಕ್ಕೆ ಬರಲ್ಲ. ಉದಾಹರಣೆಗೆ ಮನುಷ್ಯತ್ವ. ಹಾಗೆ ಸಿಂಹ ಮತ್ತೆ ಆನೆ ಎರಡನ್ನೂ ಪಕ್ಕಕ್ಕೆ ನಿಲ್ಲಿಸಿದ್ರೆ, ಸಿಂಹ ಆನೆ ಎರಡು ಪ್ರಾಣಿಗಳೇ, ಪ್ರಾಣಿತ್ವ ಎರಡಲ್ಲೂ ಇದೆ. ಅವನಿಗೆ ಸಿಂಹದ ಪರಿಚಯ ಇಲ್ಲ, ಸಿಂಹತ್ವದ ಜ್ಞಾನ ಇಲ್ಲ, ಆನೆ ಗಜತ್ವದ ಜ್ಞಾನ ಇಲ್ಲ, ಅವನು ಎರಡು ಪ್ರಾಣಿ ಅಂತ ತಿಳ್ಕೊಂಡಿದ್ದಾನೆ ಅಷ್ಟೇ. ಪ್ರಾಣಿ ಅಂತ ತಿಳ್ಕೊಂಡಿರೋವನಿಗೆ ಈ ಪ್ರಾಣಿ ಆ ಪ್ರಾಣಿಗಿಂತ ಬೇರೆ ಅಂತ ಹೇಳ್ಬೇಕು ಅಂದ್ರೆ ಪ್ರಾಣಿತ್ವ ಎರಡು ಒಂದೇ ಕಡೆ ಇದೆಯಲ್ಲ, ಎರಡಲ್ಲೂ ಒಂದೇ ಇರೋದು. ಅದಕ್ಕೇನ್ ಮಾಡ್ಬೇಕು? ಇಲ್ಲ ಸಿಂಹ ಅಂದ್ರೆ ಈ ತರ ಎಲ್ಲ ಇರುತ್ತೆ, ಆನೆ ಅಂದ್ರೆ ಅದಕ್ಕೆ ಸೊಂಡ್ಲಿರುತ್ತೆ, ಆಕಾರ ಇಲ್ಲ ಹೀಗಿದೆ, ಅದು ದೊಡ್ಡದಾಗ ಇದೆ, ಸಿಂಹ ಇಲ್ಲ ಆ ಆಕಾರದಲ್ಲಿ ಇರಲ್ಲ, ಏನೋ ಒಂದು ಬೇರೆ ಹೇಳ್ಬೇಕು. ಅದು ಅವಾಗ ಏನಾಗುತ್ತೆ, ಅದು ಆನೆಯಲ್ಲಿರೋದು ಇದಕ್ಕಿಲ್ಲ ಸೊಂಡ್ಲು, ಇದ್ರಲ್ಲಿ ಇಲ್ದೇ ಇರೋ ಧರ್ಮ ಅದಕ್ಕಿಲ್ಲ ಅಂತ ಈ ರೀತಿ ಒಂದು ವ್ಯತ್ಯಾಸ ಹೇಳಿ ಈ ವಸ್ತು ಆ ವಸ್ತುವಿಗಿಂತ ಬೇರೆ ಅಂತ ಹೇಳ್ಕೊಡ್ಬೋದು. ಹಾಗಾದ್ರೆ ಏನಾಯ್ತು? ನಮ್ಗೆ ಇಷ್ಟು ಗೊತ್ತಾಯ್ತು, ಒಂದು ಧರ್ಮ ಅನೇಕ ವಸ್ತುಗಳಲ್ಲಿದ್ರೆ ಆ ಧರ್ಮದಿಂದ ಅದು ಬೇರೆ ಬೇರೆ ಅಂತ ತಿಳ್ಕೊಳ್ಳೋದು ಕಷ್ಟ, ಅಸಾಧ್ಯವಾದ ಮಾತು. ಮನುಷ್ಯತ್ವ ಬೇಕಾದಷ್ಟು ಜನರಲ್ಲಿ ಇದ್ದ ಮೇಲೆ ಇವನು ಮನುಷ್ಯ, ಆದ್ರಿಂದ ಈ ಮನುಷ್ಯನಿಗಿಂತ ಬೇರೆ ಆಗಲ್ಲ. ಯಾಕೆ? ಮನುಷ್ಯತ್ವ ಇಬ್ರಲ್ಲೂ ಇದೆ. ಆದ್ರೆ ಇವನು ಮನುಷ್ಯ, ಈ ಮನುಷ್ಯಗಿಂತ ಬೇರೆ, ಯಾಕೆ? ಇವನು ಬ್ರಾಹ್ಮಣ ಆದ್ರಿಂದ ಸರಿ, ಯಾಕೆ? ಅವ್ನ್ ಕ್ಷತ್ರಿಯ, ಅವ್ನ್ ಬ್ರಾಹ್ಮಣ, ವ್ಯತ್ಯಾಸ ಬಂತು. ಹಾಗಾದ್ರೆ ಒಬ್ಬರಲ್ಲಿರೋ ಧರ್ಮ ಮತ್ತೊಂದರಲ್ಲಿ ಇಲ್ಲದೇ ಇದ್ದಾಗ ಮಾತ್ರ ಎರಡು ವಸ್ತುಗಳಲ್ಲಿ ಭೇದ ಇದೆ, ಬೇರೆ ಬೇರೆ ಅಂತ ಹೇಳ್ಬೋದು. ಅದೇ ತರ ಪ್ರಕೃತಲ್ಲೂ ಕೂಡ ಪ್ರತಿಯೊಂದು ವಸ್ತು ಸ್ವರೂಪದಲ್ಲಿರೋ ಸ್ವರೂಪತ್ವ ಬೇರೆ ಬೇರೆ ಅಂತಾನೆ ಒಪ್ಪಬೇಕು. ಬೇರೆ ಬೇರೆ ಅಂತ ಒಪ್ಪದೇ ಇದ್ರೆ ಆಗ ಈ ವಸ್ತು ಸ್ವರೂಪ ಪರಮಾಣು, ಈ ಪರಮಾಣು ಆ ಪರಮಾಣುವಿಗಿಂತ ಬೇರೆ. ಯಾಕೆ ಅಂದ್ರೆ ಸ್ವರೂಪ ಬೇರೆ ಅಂತ ಹೇಳಿಕೆ ಬರಲ್ಲ. ನೀವೇ ಹೇಳಿದ್ರಿ, ಎಲ್ಲಾ ಸ್ವರೂಪದಲ್ಲಿರೋ ಸ್ವರೂಪತ್ವ ಒಂದೇ, ಮನುಷ್ಯತ್ವದಂತೆ ಅಂತ ಹೇಳ್ತೀವಿ. ಮನುಷ್ಯತ್ವ ಹೇಗೆ ಎಲ್ಲರಲ್ಲೂ ಇದ್ದಾಗ ಮನುಷ್ಯರಲ್ಲಿ ಪರಸ್ಪರ ಬೇರೆ ಬೇರೆ ಅಂತ ಹೇಳೋದು ಕಷ್ಟನೋ, ಅದೇ ತರ ಪ್ರಕೃತದಲ್ಲೂ ಸ್ವರೂಪತ್ವ ಒಂದೇ ಆದ್ರೆ ಬೇರೆ ಬೇರೆ ಅಂತ ಹೇಳೋದು ಕಷ್ಟ. ಆದ್ರಿಂದ ಏನಾಯ್ತು? ಪ್ರತಿಯೊಬ್ಬ ವಸ್ತುವಿನ ಸ್ವರೂಪದಲ್ಲಿರುವಂತಹ ಸ್ವರೂಪತ್ವ ಅದು ಬೇರೆ ಬೇರೆ ಅಂತ ಒಪ್ಬೇಕು. ಬೇರೆ ಬೇರೆ ಅಂತ ಆಗ್ಬಿಟ್ರೆ ನಾವ್ ಇದನ್ನೇ ಹೇಳಿದ್ದು ಆಗ್ಲಿಂದ ಅಂತ ನಮ್ಮ ಉತ್ತರ. ಯಾಕೆಂದ್ರೆ ನಸ್ವರೂಪತ್ವ ಸಾಮಾನ್ಯಂ ಕೇನಾಪ್ಯಂಗೀಕೃತಂ ಕ್ವಚಿತ್. ಯಾವೊಬ್ಬ ಬುದ್ಧಿವಂತನೋ ವಸ್ತು ಸ್ವರೂಪದಿರೋ ಸ್ವರೂಪತ್ವ ಮನುಷ್ಯತ್ವದಂತೆ ಎಲ್ಲಾದ್ರಲ್ಲಿರೋದು ಒಂದೇ ಅಂತ ಯಾರೂ ಒಪ್ಲಿಲ್ಲ ಅಂತ. ಆಗ್ಲೇ ಆಚಾರ್ಯರು ಮಾತಾಡಿದ್ದಕ್ಕೆ ಅದ್ರ ಒಪ್ಕೊಳ್ಳಿಲ್ಲ ಇವನು, ಕೊನೆಗೆ ಒಪ್ಸಿದ್ರು. ಅವ್ನು ಹೇಳ್ದ, ಏನ್ ಎಲ್ರು ಒಪ್ಪಿದ್ದನೆ ನಾನು ಒಪ್ಬೇಕಾ? ನಾನ್ ಹಂಗೇನು ಒಪ್ಪಲ್ಲ. ಯಾಕಂದ್ರೆ ಎಲ್ರು ಒಪ್ಪಿದ್ದನ್ನೇ ಒಪ್ಪಬೇಕು ಅಂತ ಏನ್ ನಿಯಮ ಮಾಡೋ ಹಾಗಿಲ್ಲ. ಹಾಗೆ ಹೇಳೋದಿದ್ರೆ ನಿಮ್ಮ ಮತ ನಮ್ಮ ಮತ ಯಾಕೆ ಬೇರೆ ಆಗ್ತಾ ಇತ್ತು?
ನೀವು ಒಪ್ಪೋದು ನಾವು ಒಪ್ಪಿದ್ರೆ ಯಾಕೆ ಬೇರೆ ಆಗ್ತಾ ಇತ್ತು? ದರ್ಶನ ಭೇದ, ನಿಮ್ದು ದ್ವೈತ ದರ್ಶನ, ನಂದು ಮೀಮಾಂಸಕ ದರ್ಶನ, ಯಾಕೆ ಬೇರೆ ಬೇರೆ ಆಗ್ತಾ ಇತ್ತು? ಬೇರೆ ಬೇರೆ ವಿಷಯ ಒಪ್ಪಿದ್ರಿಂದ ಬೇರೆ ಬೇರೆ ಆಯ್ತು ಅಂತ ಅವನೆಲ್ಲ ವಾದ ಮಾಡ್ತಾ ಬಂದ. ಈ ಕೊನೆಗೆ ನಮ್ ದಾರಿಗೆ ಬಂದ. ಕೊನೆಗೆ ಅವನು ಏನ್ ಒಪ್ಬೇಕು? ಪ್ರತಿಯೊಂದು ವಸ್ತು ಸ್ವರೂಪದಲ್ಲೂ ಸ್ವರೂಪತ್ವ ಬೇರೆ ಬೇರೆ ಅಂತ ಒಪ್ಬೇಕು. ಬೇರೆ ಬೇರೆ ಅಂತ ಒಪ್ಪಿದ್ರೆ ಮಾತ್ರ ಈ ಪರಮಾಣು ಆ ಪರಮಾಣುವಿಗಿಂತ ಬೇರೆ, ಈ ಮನುಷ್ಯ ಈ ಮನುಷ್ಯನಿಗಿಂತ ಬೇರೆ ಅಂತ ಈ ರೀತಿ ಭೇದ ಜ್ಞಾನವನ್ನು ತಂದುಕೊಡ್ಬಹುದು ಅಂತ. ಇಷ್ಟಾಗಿ ಗುಣಾದಯಸ್ತು ಅಂತ ಗುಣದ ಬಗ್ಗೆ ಬರ್ತಾರೆ. ಅದಾಗ್ಲೇ ನಾನು ವಿವರಣೆ ಮಾಡಿದ್ದೀನಿ. ಗುಣ ಅಂತಂದ್ರೆ ಕೆಟ್ಟ ಗುಣ, ಒಳ್ಳೆ ಗುಣ, ಅದು ಒಂದು ಗುಣ. ಇದೊಂದು ರೂಪ. ಈಗ ರಕ್ತವಾದ ಪುಸ್ತಕ, ಇದೊಂದು ನೀಲವಾದ ಪುಸ್ತಕ. ಒಂದು ನೀಲಿ ಕಲರ್ ಬೈಂಡು, ಇನ್ನೊಂದು ರಕ್ತ ಕೆಂಪು. ಈ ಕೆಂಪು ಬಣ್ಣದ ಪುಸ್ತಕ ಅದು ಪುಸ್ತಕನೇ, ಇದು ನೀಲಿ ಬಣ್ಣದ ಪುಸ್ತಕ ಅದು ಪುಸ್ತಕನೇ. ಪುಸ್ತಕತ್ವ ಎರಡರಲ್ಲೂ ಇದೆ. ಅದು ಕೂಡ ಈ ಪುಸ್ತಕ ಆ ಪುಸ್ತಕ ಬೇರೆ ಅಂತ ಹೇಳಿಕ್ ಬರಲ್ಲ. ರಕ್ತ ಇದು ಕೆಂಪು ಪುಸ್ತಕ, ಅದು ನೀಲಿ ಪುಸ್ತಕ. ಆ ಬಣ್ಣದಲ್ಲಿ ವ್ಯತ್ಯಾಸ ಇದೆ, ಆದ್ರಿಂದ ಆ ವಸ್ತುಗಳಲ್ಲಿ ವ್ಯತ್ಯಾಸ ಬರುತ್ತೆ. ಆದ್ರಿಂದ ಆ ಗುಣಗಳಲ್ಲೂ ಇದೇ ರೀತಿಯ ಧರ್ಮವನ್ನು ಒಪ್ಪಬೇಕು. ಅಂದ್ರೆ ಗುಣಗಳಿಂದಲೂ ಕೂಡ ಬೇರೆ ಬೇರೆ ವಸ್ತುಗಳು ಅಂತ ನಮಗೆ ತಿಳಿಯುತ್ತೆ. ಸರಿ, ಕೊನೆಗೇನಾಯ್ತು ಅಂದ್ರೆ ಕಥಮಯಂ ಪ್ರಶ್ನ ನಿರುತ್ತರೋ ನ ಭವೇತ್. ನಿನಗೆ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಕ್ಕೆ ಬರಲ್ಲ, ನೀನು ಉತ್ತರ ಇಲ್ಲದೇನೆ ಸುಮ್ನಾಗ್ಬೇಕು ನೀನು ಅಂತ. ಏನ್ ಪ್ರಶ್ನೆ ಕೇಳಿದ್ದು ಅಂದ್ರೆ ಈಗ ತಾನೇ ಹೇಳಿದಂತೆ ಅನುಗತ ವ್ಯಾವೃತ್ತ ಅಂತ ಎರಡು ಶಬ್ದ ಇದೆ. ಅವತ್ತು ಹೇಳಿದೆ ನಾನು ನಿಮಗೆ, ಎರಡು ಶಬ್ದ ನೆನ್ಪಿಟ್ಕೊಡಿ ಅಂತ. ವ್ಯಾವರ್ತಕ ಧರ್ಮ, ಅನುವೃತ್ತ ಧರ್ಮ ಅಂತ. ಎಲ್ಲಾ ಕಡೆ ಇರೋ ಧರ್ಮಕ್ಕೆ ಒಂದಕ್ಕೆ ಅನುವೃತ್ತ ಧರ್ಮ ಅಂತ ಕರೀತಾರೆ. ವ್ಯಾವರ್ತಕ ಅಂದ್ರೆ ಅದರಲ್ಲಿ ಮಾತ್ರ ಇರುತ್ತೆ, ಬೇರೆ ಬೇರೆ ಕಡೆ ಇರಲ್ಲ. ಇದಕ್ಕೆ ಚೆನ್ನಾಗಿ ಉದಾಹರಣೆ ಏನು ಅಂದ್ರೆ, ಒಂದು ಮನುಷ್ಯತ್ವ ತಗೊಂಬಿಡಿ ಸಾಕು. ಮನುಷ್ಯತ್ವ ಅನುವೃತ್ತ ಧರ್ಮ, ಎಲ್ಲಾ ಕಡೆ ಅನುಸರಿಸಿಕೊಂಡು ವೃತ್ತ ಇರತ್ತೆ ಆ ಧರ್ಮ. ಆದ್ರೆ ಕ್ಷತ್ರಿಯತ್ವ ಎಲ್ಲಾ ಮನುಷ್ಯರಲ್ಲಿ ಇರಲ್ಲ, ಬ್ರಾಹ್ಮಣತ್ವ ಎಲ್ಲಾ ಮನುಷ್ಯರಲ್ಲಿ ಇರಲ್ಲ, ಅದು ವ್ಯಾವರ್ತಕ ಧರ್ಮ. ನಮ್ಮಲ್ಲಿ ವ್ಯಾವರ್ತಕ ಧರ್ಮ ಏನು? ಇವಾಗ ಒಬ್ಬ ಅಂಗಾರಕ್ಷತೆ ಹಚ್ಕೊಂಡ್ ಬರ್ತಾನೆ, ಇನ್ನೊಬ್ಬ ಅಂಗಾರಕ್ಷತೆ ಹಚ್ಕೊಂಡಿರಲ್ಲ. ಇಬ್ರು ಬ್ರಾಹ್ಮಣರೇ, ಬ್ರಾಹ್ಮಣತ್ವ ಇದೆ. ಹಾಗೆ ಮಾಧ್ವರೇ ಇಬ್ರು ಕೂಡ. ಆದ್ರೆ ಒಬ್ರೇ ಅಂತ ಹೇಳಿ ಇವನು ಮಾಧ್ವ ಅಂತ ಹೇಳಿಕ್ ಬರಲ್ಲ. ಯಾಕೆ? ಅವನ ಅಂಗಾರಕ್ಷತೆ ಇಲ್ಲ, ವ್ಯಾವರ್ತಕ ಧರ್ಮ ಆಯ್ತು. ಒಬ್ಬನಲ್ಲಿ ಅಂಗಾರಕ್ಷತೆ ಇದೆ, ಇನ್ನೊಬ್ರನ್ನ ಇಲ್ಲ, ಆದ್ರಿಂದ ಬೇರೆ ಬೇರೆ ಆಗೋಯ್ತು. ಇಬ್ರಲ್ಲೂ ಜಾತಿ ಒಂದೇ, ಬ್ರಾಹ್ಮಣತ್ವ ಇದೆ, ಮಾಧ್ವತ್ವ ಇದೆ. ಅಂಗಾರಕ್ಷತೆ ಇರೋದು ಇಲ್ದೇ ಇರೋದು ಅನ್ನೋದ್ರಿಂದ ಗೊತ್ತಾಗ್ತಾ ಇಲ್ಲ ಚಿಹ್ನೆ ಸರಿಯಾಗಿ. ಇವನು ಬೇರೆ ಇವನು ಬೇರೆ. ಅವನು ಜೋರಾಗಿ ಅಂಗಾರಕ್ಷತೆ ಹಚ್ಕೊಳ್ಳೋನು ಒಬ್ಬ, ಇನ್ನೊಬ್ಬ ಏನೂ ಹಚ್ಕೊಳ್ದೆ ಇರೋನೊಬ್ಬ. ಭೇದ. ವ್ಯಾವರ್ತಕ ಧರ್ಮ ಒಂದು, ಅನುವೃತ್ತ ಧರ್ಮ ಇನ್ನೊಂದು. ಸ್ವರೂಪತ್ವ ಅಂತ ಏನ್ ಹೇಳ್ತೀವಲ್ಲ, ಈ ಸ್ವರೂಪತ್ವ ಅನ್ನೋದು ವ್ಯಾವರ್ತಕ ಧರ್ಮ ಅಂತ ಒಪ್ಪಬೇಕಂತೆ. ವ್ಯಾವರ್ತಕ ಧರ್ಮ ಅಂದ್ರೆ ಆಯಾಯ ವಸ್ತುವಿನಲ್ಲಿ ಮಾತ್ರ ಇರೋ ಧರ್ಮ ಅದು, ಅದು ಬೇರೆ ಕಡೆ ಇರಲ್ಲ. ಹಾಗಾಗಿ ಆಚಾರ್ಯರು ಏನ್ ವಿಷಯ ಹೇಳಿದ್ರು, ಸ್ವರೂಪತ್ವ ಅದು ಪ್ರತಿಯೊಂದು ವಸ್ತು ಸ್ವರೂಪದಲ್ಲಿರೋದು ಬೇರೆ ಬೇರೆನೆ. ಮನುಷ್ಯತ್ವನೂ ಬೇರೆನೆ, ಸಿಂಹತ್ವನೂ ಬೇರೆನೆ, ಪ್ರತಿಯೊಂದು ವಸ್ತುವಿನಲ್ಲಿರೋ ಧರ್ಮಗಳೆಲ್ಲ ಬೇರೆ ಬೇರೆ. ಏನಂದ್ರೆ ಒಂದರ ತರ ಮತ್ತೊಂದಿರತ್ತೆ ಅನ್ನೋದು ಬಿಟ್ರೆ ಎಲ್ಲ ಒಂದೇ, ಎಲ್ಲಾ ಕಡೆ ಇರೋದು ಒಂದೇ ಅಂತ ಹೇಳ್ಬಾರ್ದು. ಅಂದ್ರೆ ನನ್ನಲ್ಲಿರೋ ಮನುಷ್ಯತ್ವ ಅದೇ ನಿಮ್ಮಲ್ಲಿ ಇದೆ ಅಂದ್ರೆ ತಪ್ಪು. ನಿಮ್ಮಲ್ಲಿರೋ ಮನುಷ್ಯತ್ವನೇ ಬೇರೆ, ನಮ್ಮಲ್ಲಿರೋ ಮನುಷ್ಯತ್ವನೇ ಬೇರೆ. ಆದ್ರೆ ಎರಡನ್ನು ಮನುಷ್ಯತ್ವ ಅನ್ನೋ ಶಬ್ದದಿಂದಲೇ ಕರಿತೀವಿ. ಯಾಕೆ? ಹೋಲಿಕೆ ಇದೆ ಅಂತ ಇಟ್ಕೊಂಡು ಕರಿತೀವಿ ಅಂತ. ಇಷ್ಟು ಇದರ ವಿವರಣೆ. ಮತ್ತೆ ಮುಂದಿನ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ಜೈ ಶ್ರೀನಿವಾಸ. ಆಚಾರ್ಯರೇ